ಹೇಗೆ ರಚಿಸಬಹುದು ಅನ್ನೋದನ್ನ ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಅನುಪಾತ ಅಂಕ ಅಂದ್ರೆ ಏನು ನೋಡಿ. ರಚಿಸಬೇಕಾದ ತ್ರಿಭುಜದ ಬಾಹುಗಳು ಮತ್ತು ದತ್ತ ತ್ರಿಭುಜದ ಅನುರೂಪ ಬಾಹುಗಳ ಅನುಪಾತವಾಗಿರುತ್ತದೆ. ಅಂದ್ರೆ ನಮಗೆ ಮೊದಲೊಂದು ತ್ರಿಭುಜ ಕೊಟ್ಟಿರ್ತಾರ, ಆ ಒಂದು ತ್ರಿಭುಜಕ್ಕೆ ನಾವು ಹೊಸದಾದ ಒಂದು ತ್ರಿಭುಜವನ್ನ ರಚಿಸಬೇಕಾಗುತ್ತೆ. ಅದರಲ್ಲಿ ನಮ್ಗೆ ಎರಡು ಸನ್ನಿವೇಶಗಳು ಬರ್ತವೆ. ಯಾವ್ಯಾವ ಅಂದ್ರೆ ದತ್ತ ತ್ರಿಭುಜಕ್ಕಿಂತ ಚಿಕ್ಕದಾದ ತ್ರಿಭುಜದ ರಚನೆ, ಅಂದ್ರೆ ಅವರು ಕೊಟ್ಟಂತಹ ತ್ರಿಭುಜಕ್ಕೆ ಅದರ ಒಳಗಡೆ ಬರುವಂತಹ ಒಂದು ತ್ರಿಭುಜ ಅಂದ್ರೆ ಅದಕ್ಕಿಂತ ಚಿಕ್ಕದಿರುತ್ತೆ. ಸನ್ನಿವೇಶ ಎರಡು ಏನ್ ಹೇಳ್ತದೆ ಅಂದ್ರೆ ದತ್ತ ತ್ರಿಭುಜಕ್ಕಿಂತ ದೊಡ್ಡದಾದ ತ್ರಿಭುಜದ ರಚನೆ. ನೋಡಿ ಇಲ್ಲಿ ದತ್ತ ತ್ರಿಭುಜಕ್ಕಿಂತ ಚಿಕ್ಕದಾದ ತ್ರಿಭುಜದ ರಚನೆ ಅಂದಾಗ ಇಲ್ಲಿ ನಮ್ಗೆ ನೀಡಿದ ಅನುಪಾತದಲ್ಲಿ ಅಂಶವು ಛೇದಕ್ಕಿಂತ ಚಿಕ್ಕದಿರುತ್ತದೆ. ಅಂದಾಗ ಏನಾಗುತ್ತೆ, ಇಲ್ಲಿ ನೀಡಿದ ತ್ರಿಭುಜದ ಒಳಗಡೆ ನಾವು ಹೊಸದಾದ ತ್ರಿಭುಜವನ್ನು ರಚಿಸಬೇಕಾಗುತ್ತೆ. ಅದು ಸಮರೂಪವಾಗಿರುತ್ತದೆ ಆ ಒಂದು ತ್ರಿಭುಜಕ್ಕೆ. ಎರಡನೇ ಸನ್ನಿವೇಶದಲ್ಲಿ ದತ್ತ ತ್ರಿಭುಜಕ್ಕಿಂತ ದೊಡ್ಡದಾದ ತ್ರಿಭುಜದ ರಚನೆ ಅಂತ ಅಂದಾಗ ಇಲ್ಲಿ ಏನಾಗುತ್ತೆ ಅಂದ್ರೆ ಅಂಶವು ಛೇದಕ್ಕಿಂತ ದೊಡ್ಡದಾಗಿರುತ್ತದೆ. ಅಂಶವು ಛೇದಕ್ಕಿಂತ ದೊಡ್ಡದಾಗಿರುತ್ತೆ. ಈ ಎರಡು ಸನ್ನಿವೇಶಗಳನ್ನ ನಾವಿಲ್ಲಿ ನೋಡಬಹುದು. ಅದನ್ನ ಈಗ ಒಂದು ಉದಾಹರಣೆ ಮೂಲಕ ನಾವೀಗ ಪ್ರಯತ್ನ ಪಡೋಣ. 4 ಸೆಂಟಿಮೀಟರ್ 5 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಬಾಹುಗಳಿರುವ ತ್ರಿಭುಜವನ್ನು ರಚಿಸಿ, ನಂತರ ಇದಕ್ಕೆ ಸಮರೂಪವಾದ ತ್ರಿಭುಜವನ್ನ ರಚಿಸಿ. ರಚಿಸಬೇಕಾದ ಈ ತ್ರಿಭುಜದ ಪ್ರತಿಯೊಂದು ಬಾಹುವು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 2/3. ನೋಡಿ ಇಲ್ಲಿ ಅಂಶ ಚಿಕ್ಕದಿದೆ ಅಂದ್ರೆ ನಮ್ದು ಸನ್ನಿವೇಶ ಒಂದಾಯ್ತು. ಇಲ್ಲಿ 2/3ರಷ್ಟು ಇರಬೇಕು ಅಂದ್ರೆ 2 ಅನುಪಾತಾಂಕ 3ರಲ್ಲಿ ಇರಬೇಕು. ಅದನ್ನ ನಾವೀಗ ರಚನೆ ಮಾಡಿ ನೋಡೋಣ. ನೋಡಿ ಅಳತೆಗಳು ಏನಿದೆ, 4 ಸೆಂಟಿಮೀಟರ್ ಇದೆ. AB = 4 ಸೆಂಟಿಮೀಟರ್ ಅಂತ ಹಾಕೋತೀನಿ ನಾನು. BC = 6 ಸೆಂಟಿಮೀಟರ್. AC = 5 ಸೆಂಟಿಮೀಟರ್ ಎಂದು ನಾನು ಹಾಕೊಂಡಿದ್ದೀನಿ. ಅವ್ರು ಯಾವುದೇ ಹೆಸರನ್ನ ಸೂಚಿಸಿಲ್ಲ, ಆದ್ರೂ ಸಹಿತ ನಾನೇ ಅವರ ಹೆಸರನ್ನ ತೆಗೆದುಕೊಂಡಿದ್ದೀನಿ. ಈ BC ಪಾದ 6 ಸೆಂಟಿಮೀಟರ್ನ ನೀವು ಒಂದು ರೇಖಾಖಂಡವನ್ನ ಎಳೆಯಿರಿ. ಎಷ್ಟಾಗಿರ್ಬೇಕದು? 6 ಸೆಂಟಿಮೀಟರ್. ನೀವು ನನ್ನ ಜೊತೆಯಲ್ಲಿ ಪ್ರಾಕ್ಟೀಸ್ ಮಾಡಿ. BC 6 ಸೆಂಟಿಮೀಟರ್. 6 ಸೆಂಟಿಮೀಟರ್. ಈಗ ಕೈವಾರದಲ್ಲಿ ನಾವು ಈಗ ಎಷ್ಟು ತಗೊಳ್ಬೇಕು? ಒಂದು BC ಆಯ್ತು. ಈಗ ಮೇಲೆ ಬರುವಂತಹ ಅಕ್ಷರ ಯಾವುದಾಗಿರ್ತದೆ? ಆಲ್ಫಾಬೆಟ್ A. BC ಇದೆ ಅಂದ್ಮೇಲೆ A, AB ಈ ಸೈಡ್ ಬರುತ್ತೆ. AB = ಎಷ್ಟು? 4 ಸೆಂಟಿಮೀಟರ್. ಅದನ್ನ ಕೈವಾರದಲ್ಲಿ ತೆಗೆದುಕೊಳ್ರಿ. ನೀವು ತ್ರಿಭುಜದ ರಚನೆಯನ್ನು ಈಗಾಗಲೇ ನೀವು ಪ್ರೈಮರಿಯಲ್ಲಿ 8ನೇ ತರಗತಿಯಲ್ಲಿ ಮುಗಿಸಿದ್ದೀರಿ. ನಾಲ್ಕು ಸೆಂಟಿಮೀಟರ್ ಅನ್ನ ಕೈವಾರದಲ್ಲಿ ತೆಗೆದುಕೊಂಡಿನಿ. ಈ ರೀತಿ ಒಂದು ಕಂಸವನ್ನ ಎಳಿರಿ. ನಂತರ ಇಲ್ಲಿಂದ AB ಆಯ್ತು. ಇನ್ನ A ಆದ್ಮೇಲಿಂದ ಇಲ್ಲಿ AC ಆಗಬೇಕು. AC ಎಷ್ಟಿದೆ? 5 ಸೆಂಟಿಮೀಟರ್. ಕೈವಾರದಲ್ಲಿ ನೀವು ಸ್ಕೇಲಿನ ಸಹಾಯದಿಂದ ಏನ್ ಮಾಡ್ರಿ? 5 ಸೆಂಟಿಮೀಟರ್ ಅನ್ನ ಕೈವಾರದಲ್ಲಿ ತೆಗೆದುಕೊಳ್ಳಿ. C ಇಂದ ಮೊದಲಿನ ಕಂಸವನ್ನ ಕತ್ತರಿಸಿ ನೋಡ್ಕೊಳ್ಳಿ. ಈಗ ಇಲ್ಲಿ ನಿಮ್ಗೆ ಒಂದು ಬಿಂದು ಸಿಕ್ತು. ಇದನ್ನ A ಅಂತ ಮಾಡ್ಕೊಳ್ಳಿ. AB ಯನ್ನ ಸೇರಿಸಿ. ನೆಕ್ಸ್ಟ್ AC ಯನ್ನ ಕೂಡಿಸಿ. ಇದು ABC ಒಂದು ತ್ರಿಭುಜವಾಯಿತು. ಇನ್ನು ಮುಂದೆ ಏನ್ ಹೇಳಿದ್ದಾರೆ ಅಂತಂದ್ರೆ ಬಾಹುಗಳ ಅನುಪಾತ ಎಷ್ಟಿದೆ? 2:3 ಅಂದ್ರೆ 2:3. ಇಲ್ಲಿ ನಾವು ಹಿಂದೆ ರಚನೆ ಮಾಡಿದಂತೆ ದತ್ತ ರೇಖಾಖಂಡವನ್ನು ವಿಭಾಗಿಸೋದು. ಅದೇ ರೀತಿ ನಾವು ಏನ್ ಮಾಡ್ಬೇಕು ಅಂದ್ರ B ಇಂದ ಲಘುಕೋನವನ್ನ ರಚನೆ ಮಾಡ್ಕೋಬೇಕು.
ಬಿ ಇಂದ ಒಂದು ಲಘು ಕೋನ ರಚನೆ ಮಾಡಿಕೊಂಡ ನಂತರ ಕೈವಾರದಲ್ಲಿ ಇಲ್ಲಿ ನಾವು 2, 3 ಇದೆ. ಇದರಲ್ಲಿ ಯಾವುದು ಅಂಕಿ ದೊಡ್ಡದೋ ಆ ಅಂಕಿಗಳನ್ನ ಈಕ್ವಲ್ ಆಗಿ, ಇದರಲ್ಲಿ ನಮ್ದು 3 ದೊಡ್ಡದಿದೆ, 3 ಅಂಕಿಯನ್ನ ನಾವು ತೆಗೆದುಕೊಂಡು ಈಕ್ವಲ್ ಆದ ಅಳತೆಯಿಂದ ಕೈವಾರದಲ್ಲಿ ನಮ್ಮದೇ ಆದಂತ ಅಳತೆ ನಿಮಗೆ ಬಿಟ್ಕೊಟ್ಟಿದೆ ನೋಡ್ಕೊಳ್ಳಿ. ಬಿ ಇಂದ 1, 2, 3. ಈಗ ನೋಡಿ ಅತಿ ದೊಡ್ಡದು ಅನುಪಾತಾಂಕ ಯಾವುದಿದೆ? 3 ಇದೆ. 3 ಭಾಗಗಳು ಈಕ್ವಲ್ ಆಗಿ ವಿಭಾಗಿಸಿ ನಾನಿಲ್ಲಿ ಇದಕ್ಕೆ ನಾನು B1, B2, B3 ಅಂತ ಕೊಟ್ಟೆ. ಅಂದ್ರೆ ಇಲ್ಲಿ B1 equal to B1 B2 equal to B2 B3 ಆಗಿರುತ್ತೆ. ಈಗ ನಾನು B3 ಅನ್ನ ಏನ್ ಮಾಡ್ತಾ ಇದ್ದೀನಿ? C ಗೆ ಸೇರಿಸ್ತಾ ಇದ್ದೀನಿ. B3 ಅನ್ನ C ಗೆ ಸೇರಿಸ್ತಾ ಇದ್ದೀನಿ. B3 ಮೇಲೆ ಒಂದು ಕೋನವನ್ನ ರಚಿಸ್ತಾ ಇದ್ದೀನಿ. ಗೊತ್ತಿರುವ ಅಳತೆ ಅಥವಾ ನಿಮ್ಗೆ ಯಾವುದೇ ಒಂದು ಅಳತೆಯಿಂದ ನಾನು ಕೋನವನ್ನ ಗುರುತಿಸಿದೆ. ಅದನ್ನ ನಾನು ನೋಡಿ ಇಲ್ಲಿ ಅನುಪಾತಾಂಕ ಎಷ್ಟಿದೆ? 2 ಇದೆ. B2 ಮೇಲೆ ಇಟ್ಟು ಒಂದು ಕಂಸವನ್ನ ಎಳಿತಾ ಇದ್ದೀನಿ. ಕತ್ತರಿಸಿ ಅಲ್ಲಿ ಒಂದು 2 ರೇಖೆಗಳು ಛೇದಿಸಿದ ಒಂದು ಬಿಂದು ನಮಗೆ ಸಿಗುತ್ತೆ ನೋಡ್ಕೊಳ್ಳಿ. ಇದನ್ನ B2 ಇಂದ ಆ ಒಂದು ರೇಖೆಯನ್ನ ಜೋಡಿಸಿ ನೋಡ್ಕೊಳ್ಳಿ. C' ಎಂದು ಹೆಸರಿಸಿ ನಂತರ C ಯಲ್ಲಿ ಕೋನವನ್ನ ಮಾಡ್ಕೊಳ್ಳಿ. ಒಂದು ನಿಮ್ಮದೇ ಆದಂತಹ ಒಂದು ಅಳತೆಯ ಕೋನ. ಈ ಕೋನವನ್ನ C' ಮೇಲೆ ಇಟ್ಕೊಂಡು ಒಂದು ಕಂಸವನ್ನ ಎಳೆಯಿರಿ ನೋಡ್ಕೊಳ್ಳಿ. ಈಗ ಇಲ್ಲಿ ಮಾಡಿದಂತ ಕೋನದ ಅಳತೆ ನೋಡ್ಕೊಳ್ಳಿ. ಇಲ್ಲಿ ಕರೆಕ್ಟ್ ಈ ಕೋನ ಇರಬೇಕು. ನಾವು ಎಳೆದಂತ ಕಂಸವನ್ನ ಕತ್ತರಿಸಿ. ಈಗ C' ನಿಂದ ನಮ್ಗೆ ಇಲ್ಲೊಂದು ಬಿಂದು ಸಿಗುತ್ತೆ, 2 ರೇಖೆಗಳು ಛೇದಿಸಿದ ಒಂದು ಬಿಂದು ಸಿಗುತ್ತೆ. ಅದನ್ನ ನಾವು AB ರೇಖೆಗೆ ಅಥವಾ AB ಬಾಹುವಿಗೆ ಜೋಡಿಸಿ. CA ಗೆ ಸಮನಾಗಿರುವಂತೆ C' ಮೂಲಕ AB ಗೆ ಒಂದು ರೇಖೆಯನ್ನು ಎಳೆದಿವಿ. ಅದನ್ನ ನಾನು A' ಅಂತ ಕರಿತಾ ಇದ್ದೀನಿ. ನೋಡ್ರಿ, ಇಲ್ಲಿ ನಮ್ದು ದತ್ತ ತ್ರಿಭುಜ ABC ಕೊಟ್ಟಂತಹ ತ್ರಿಭುಜ. ಅದಕ್ಕೆ ನಾವು ಸಮರೂಪ ತ್ರಿಭುಜ ಯಾವ್ದು ರಚನೆ ಮಾಡಿದೀವಿ ಅಂದ್ರೆ A' B C' ಆಗಿದೆ. ಇದಕ್ಕೆ ಸಮರ್ಥನೆಯನ್ನ ಕೇಳೋದಿಲ್ಲ, ಆದ್ರೆ ನಿಮಗೆ ಗೊತ್ತಿರಲಿ ಅಂತ ನಾನು ಏನ್ ಮಾಡ್ತಾ ಇದ್ದೀನಿ, ಈಗ ಸಮರ್ಥನೆಯನ್ನ ಹೇಳ್ತಾ ಇದ್ದೀನಿ. ಇದಕ್ಕೆ ನೋಡಿ, ಸಮರ್ಥನೆ ತ್ರಿಭುಜ A' B C' ಮತ್ತು ದತ್ತ ತ್ರಿಭುಜ ABC BC' ಡಿವೈಡೆಡ್ ಬೈ C'. ಇದು ನೋಡಿ BC' ನಮ್ದು ಈಗ ನೋಡಿ ಇಲ್ಲಿ 2 ಅನುಪಾತದಲ್ಲಿದೆ ಮತ್ತು C' ಇದು B2 B3 ಗೆ 1 ಅನುಪಾತದಲ್ಲಿದೆ. ಆದ್ದರಿಂದ 2 ಡಿವೈಡ್ ಬೈ 1. ಆದ್ರೆ BC ಡಿವೈಡ್ ಬೈ BC' ಅನ್ನು ನಮ್ಗೆ ಬೇಕಾಗಿದೆ. BC ಅಂತಂದಾಗ BC' ಪ್ಲಸ್ C'. ಇಲ್ಲಿ ನಮ್ಗೆ BC' ಎಷ್ಟಿದೆ? 2. ನಂತರ C' ಎಷ್ಟಿದೆ? 1. 2 ಪ್ಲಸ್ 1 ಎಷ್ಟಾಗುತ್ತೆ? 3 ಡಿವೈಡ್ ಬೈ 2 ಆಯಿತು. 3 ಡಿವೈಡ್ ಬೈ 2 ಅಂದಾಗ ಆದ್ರೆ ನಮ್ಗೆ ಬೇಕಾಗಿರೋದು BC' ಡಿವೈಡೆಡ್ ಬೈ BC ಬೇಕಾಗಿದೆ. BC' ಡಿವೈಡೆಡ್ ಬೈ BC ಅಂದಾಗ 2/3 ಆಯಿತು. ಸನ್ನಿವೇಶ 2 ನೋಡಿ, ಈಗ ದತ್ತ ತ್ರಿಭುಜಕ್ಕಿಂತ ದೊಡ್ಡದಾದ ತ್ರಿಭುಜದ ರಚನೆ. ಇಲ್ಲಿ ಅಂಶ ಯಾವಾಗಲೂ ದೊಡ್ಡದಾಗಿರುತ್ತದೆ. ಈಗ ಅದನ್ನ ನಮ್ಗೆ ನೋಡಿ ಅಭ್ಯಾಸ 6.2ರಲ್ಲಿ ಇರುವಂತಹ ಅಭ್ಯಾಸ ಸಮಸ್ಯೆಯನ್ನ ನಾನು ತೆಗೆದುಕೊಂಡಿದ್ದೀನಿ. 3ನೇ ಸಮಸ್ಯೆ 5 ಸೆಂಟಿಮೀಟರ್, 6 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ ಬಾಹುಗಳಿರುವ
ಒಂದು ತ್ರಿಭುಜವನ್ನು ರಚಿಸಿ ಅದರ ಪ್ರತಿಯೊಂದು ಬಾಹುವು ಮೊದಲು ರಚಿಸಿದ ಅಂದ್ರೆ ದತ್ತ ತ್ರಿಭುಜದ ಅನುರೂಪ ಬಾಹುಗಳಿಗೆ ಎಷ್ಟರಂತಿರಬೇಕು? 7 5ರಷ್ಟು, ಅಂದ್ರೆ ಅನುಪಾತಾಂಕ 7 5ರಷ್ಟು ಇರಬೇಕು. ಈಗ ನಾನು ಅದಕ್ಕೆ ತ್ರಿಭುಜದ ಹೆಸರುಗಳನ್ನ ಕೊಟ್ಟಿಲ್ಲ, ನಾನೇ ಹಾಕೋತಾ ಇದ್ದೀನಿ. AB = 5 ಸೆಂಟಿಮೀಟರ್, BC = 6 ಸೆಂಟಿಮೀಟರ್, AC = 7 ಸೆಂಟಿಮೀಟರ್. ಮೊದಲಿನಂತೆ ತ್ರಿಭುಜದ ರಚನೆಯನ್ನ ಮಾಡ್ಕೊಳ್ಳಿ. ಇಲ್ಲಿ ನಾನು ಪಾದವನ್ನ 6 ಸೆಂಟಿಮೀಟರ್ ತೆಗೆದುಕೊಳ್ತಾ ಇದ್ದೀನಿ. 6 ಸೆಂಟಿಮೀಟರ್ ತ್ರಿಭುಜ, ಪಾದ ನೋಡಿ. BC = 6 ಸೆಂಟಿಮೀಟರ್ ರೇಖಾಖಂಡವನ್ನು ಎಳೆದಿದೆ. ಈಗ ಇನ್ನ AB = 5 ಸೆಂಟಿಮೀಟರ್ ಒಂದು ಬಾಹುವನ್ನು ರಚಿಸಬೇಕಾಗಿದೆ. ಕೈವಾರದಲ್ಲಿ BC = ಎಷ್ಟು ತೆಗೆದುಕೊಳ್ಳಿ, AB = 5 ಸೆಂಟಿಮೀಟರ್. आज का दिन बहुत खराब है. ಹೌದು, ಎಲ್ಲರೂ ನೀವೊಂದು ರೀತಿ ಇದು ಮಾಡ್ತೀಯ, ಯಾಕೊಂದು ರೀತಿಯಿಂದ ಹೌದು, ನೀನು ನೋಡೋಕೆ ಇದು ಮಾಡತ್ತಿ. ಏನ್ ಮಾಡಿದನ? ಹಲೋ ಅಕ್ಕ, ಏನು ಸ್ಟಾರ್ಟ್. ನಾ ಯಾವಾಗ ಸ್ಟಾರ್ಟ್ ಇಟ್ಟೀನಿ? BC = 6 ಸೆಂಟಿಮೀಟರ್ ಒಂದು ರೇಖಾಖಂಡ ಎಳೆದಿದೆ. ನಂತರ B ಕೇಂದ್ರವಾಗಿ ಇಟ್ಟುಕೊಂಡು AB = 5 ಸೆಂಟಿಮೀಟರ್ ಒಂದು ಬಾಹುವನ್ನ ಕೈವಾರದ ಸಹಾಯದಿಂದ ರಚಿಸ್ತಾ ಇದ್ದೀನಿ. AB = 5 ಸೆಂಟಿಮೀಟರ್, B ಕೇಂದ್ರವಾಗಿ ಇಟ್ಟುಕೊಂಡು 5 ಸೆಂಟಿಮೀಟರ್ ಅಳತೆಯ ಒಂದು ಬಾಹುವಿನ ಒಂದು ಕಂಸವನ್ನ ಎಳಿತಾ ಇದ್ದೀನಿ. ಈಗ ನಂತರ ಇಲ್ಲಿ A ಬಂತು ಅಂದ್ರೆ AC ಸೇರಿಸಬೇಕಾಗುತ್ತೆ. AC = ಎಷ್ಟಿದೆ? 7 ಸೆಂಟಿಮೀಟರ್. 7 ಸೆಂಟಿಮೀಟರ್ ಅನ್ನು ನಾನು ಕೈವಾರದಲ್ಲಿ ತೆಗೆದುಕೊಂಡು ಆ ಮೊದಲು ಎಳೆದ ಬಾಹುವಿನ ಕಂಸವನ್ನ ಕತ್ತರಿಸ್ತಾ ಇದ್ದೀನಿ. ಸಿ, ಇಲ್ಲಿ ಒಂದು ಪಾಯಿಂಟ್ ಸಿಕ್ತು ನಿಮಗೆ, ಇದಕ್ಕೆ A ಅಂತ ಗುರುತಿಸಿ AB ಸೇರಿಸಿ ನಂತರ AC ಯನ್ನ ಸೇರಿಸಿ. ಇದು ಒಂದು ದತ್ತ ತ್ರಿಭುಜ ABC ಆಯಿತು. ಮೊದಲಿನಂತೆ ಈಗ ನಾವು ಏನ್ ಮಾಡಬೇಕು? ಲಘು ಕೋನವನ್ನ ರಚಿಸಬೇಕು. B ಕೇಂದ್ರವಾಗಿ ಲಘು ಕೋನವನ್ನ ಮಾಡಿಕೊಳ್ಳಿ. ಇಲ್ಲಿ ನಾವು ಕೊಟ್ಟಂತಹ ಅನುಪಾತಾಂಕ ಎಷ್ಟಿದೆ ಅಂದ್ರೆ 7/5, 7:5. ಇಲ್ಲಿ ನಾವೇನ್ ಮಾಡ್ಕೋಬೇಕು? ಈ 2 ಅಂಕಿಗಳಲ್ಲಿ ದೊಡ್ಡ ಅಂಕಿ ಯಾವುದು ಅಷ್ಟು ಭಾಗಗಳನ್ನಾಗಿ ವಿಭಾಗಿಸಬೇಕು. ಪಟ್ಟ 7 B ದಿಂದ ಪ್ರಾರಂಭಿಸಿ 1 2 3 4 5 6 7. ಇದಕ್ಕೆ X ಅಂತ ಗುರುತಿಸಿ ನೋಡಿ. ಇದು B1, B2, B3, B4, B5, B6, B7. ನೋಡಿ ಇಲ್ಲಿ ಈ ಒಂದು ಸನ್ನಿವೇಶ ಅಂದ್ರೆ ಸನ್ನಿವೇಶ 2 ಇದೆ. ದತ್ತ ತ್ರಿಭುಜಕ್ಕಿಂತ ದೊಡ್ಡದಾದ ತ್ರಿಭುಜದ ರಚನೆ ಅಂತಂದಾಗ ಇಲ್ಲಿ ನಮ್ದು ಎಷ್ಟಿದೆ? 5 ಇದೆ. ಚಿಕ್ಕದಾದ ಚಿಕ್ಕದಾದ ಅನುಪಾತಾಂಕವನ್ನು ತೆಗೆದುಕೊಂಡು B5 ನಿಂದ C ಯನ್ನ ಸೇರಿಸಿ. ನಂತರ BC ಯನ್ನ ವೃದ್ಧಿಸಿ, ಹೆಚ್ಚು ಮಾಡಿ. BC ಯನ್ನ ಹೆಚ್ಚಿಸಿ. ಇಲ್ಲಿ ಒಂದು B5 ಏನಿದೆ ಅಲ್ಲಿ ಒಂದು ಕೋನವನ್ನ ಗುರುತಿಸಿ. ಅದೇ ಕೋನವನ್ನ B7 ಮೇಲೆ ಗುರುತಿಸಿ. ನಂತರ ಮೊದಲಿನಂತೆ ಈ
ಕೋನದ ಅಳತೆಯನ್ನ ಕೈವಾರದಲ್ಲಿ ತೆಗೆದುಕೊಂಡು ನೀವು ರಚಿಸಿದ ಕಂಸದ ಮೇಲಿಂದ ಆ ಕಂಸವನ್ನ ಕಟ್ ಮಾಡಿ. ಈಗ B7 ದಿಂದ ವೃದ್ಧಿಸಿದ ಕಂಸ ಏನಿದೆಯಲ್ಲ ಅಲ್ಲೇ ಆ ಒಂದು ಬಾಹುವಿಗೆ ಹೋಗಿ ಜೋಡಿ. ಇದಕ್ಕೆ C' ಎಂದು ಕರೆಯಿರಿ. ನೆಕ್ಸ್ಟ್ ಈ ಸಿ ಕೋನವನ್ನ ಅರ್ಧಿಸಿ ಅದೇ ರೀತಿ ಅದೇ ಅಳತೆಯಿಂದ C' ಮೇಲಿಟ್ಟುಕೊಂಡು ಕಂಸವನ್ನ ಎಳೆಯಿರಿ. ನಂತರ ಈ ಕೋನದ ಇಲ್ಲೇನಿದೆಯಲ್ಲ ಈ ಕೋನದ ಅಳತೆಯನ್ನ ಕೈವಾರದಲ್ಲಿ ತೆಗೆದುಕೊಳ್ಳಿ. ಎಳೆದ ಕಂಸದ ಮೇಲಿಂದ ಆ ಕಂಸವನ್ನ ಕತ್ತರಿಸಿ. ನಂತರ ಎಬಿಯನ್ನು ಸಹ ವೃದ್ಧಿಸಿ. C' ಇಲ್ಲೊಂದು ನಿಮಗೆ ಬಿಂದು ಸಿಗುತ್ತೆ. C' ಇಂದ ಅದನ್ನ ಸೇರಿಸಿ. C' ಎಂದು ಹೆಸರಿಸಿ. ನೋಡಿ, ಸನ್ನಿವೇಶ 2ರ ಪ್ರಕಾರ ದತ್ತ ತ್ರಿಭುಜಕ್ಕಿಂತ ನಮ್ಮ ದತ್ತ ತ್ರಿಭುಜ ಯಾವುದು? ತ್ರಿಭುಜ ABC ತ್ರಿಭುಜಕ್ಕಿಂತ ದೊಡ್ಡದಾದ ತ್ರಿಭುಜದ ರಚನೆ ಆಗಿದೆ. ನೋಡ್ಕೊಳ್ಳಿ, ಇಲ್ಲಿ A', B, C' ಆಗಿದೆ. ಈಗ ನೀವು ಮೊದಲಿನ ಹಾಗೆ ಸಮರ್ಥನೆಯನ್ನ ಇದಕ್ಕೂ ಸಹ ನೀವು ಬರೀಬಹುದು. ತ್ರಿಭುಜ ABC ಸಮರೂಪಿ ತ್ರಿಭುಜ A', B, C'. ABC ಸಮರೂಪಿ ತ್ರಿಭುಜ A', B, C'. ಇವುಗಳ ಅನುಪಾತವನ್ನು ನೋಡಿದಾಗ AB divided by A', B is equal to BC divided by BC' is equal to AC divided by A', C' is equal to ನಮ್ದು ಎಷ್ಟು ಅಳತೆ ಆಗುತ್ತೆ? 5:7 ಆಗುತ್ತೆ. ಆದ್ರೆ ನಮಗೆ ಬೇಕಾಗಿರೋದು ಇದನ್ನ ಅಂಶ ಇದ್ದದನ್ನ ಛೇದ ಮಾಡಿ, ಛೇದ ಇದ್ದದನ್ನ ಅಂಶ ಮಾಡಿ A' B divided by AB, BC' divided by BC, A', C' divided by AC is equal to 7/5. ಇದಕ್ಕೆ ನೀವು ಈ ರೀತಿ ರಚನೆ ಮಾಡಿದ್ರಿ ಅಂದ್ರೆ ಒಟ್ಟು ಅಂಕಗಳು ನಿಮಗೆ 3 ಅಂಕಗಳು ದೊರೆಯುತ್ತವೆ. ಇದೇ ರೀತಿ ಹಲವಾರು ಸಮಸ್ಯೆಗಳು ಪುಸ್ತಕದಲ್ಲಿವೆ. ಅವುಗಳನ್ನು ನೀವು ಬಿಡಿಸಿ ಪ್ರಯತ್ನಿಸಿ.